Namah Shivaya. Let us begin the yoga session with chanting 3 Omkara and prayer. Feeling the lightness in the whole body. ಇಡೀ ಶರೀರವು ಸಂಪೂರ್ಣವಾಗಿ ಸಡಿಲವಾಗುತ್ತಾ ಇರುವುದನ್ನು ಗಮನಿಸುತ್ತಾ ಬಿಕಮ್ ಅವೇರ್ ಆಫ್ ಯುವರ್ ಬ್ರೀತಿಂಗ್. ಉಸಿರಾಟವನ್ನು ಗಮನಿಸಿ. ನಿಧಾನವಾದ ಉಸಿರಾಟದ ಜೊತೆ ಮನಸ್ಸನ್ನು ನಿಧಾನವಾಗಿ ಆಜ್ಞಾಚಕ್ರದ ಮುಂಭಾಗದಲ್ಲಿ ತನ್ನಿ. ಆಜ್ಞಾಚಕ್ರದ ಮುಂಭಾಗದಲ್ಲಿ ಓಂಕಾರದ ಚಿತ್ರವನ್ನು ಗಮನಿಸುತ್ತಾ ನಾವು 3 ಬಾರಿ ಓಂಕಾರಗಳನ್ನು ಉಚ್ಚರಿಸೋಣ. ಓ ಪ್ರಾರ್ಥನೆಯೊಂದಿಗೆ ಈಗ ಅಭ್ಯಾಸದ ಪ್ರಾರಂಭ. ನಮಸ್ಕಾರ ಮುದ್ರೆ. ದೀರ್ಘ ಉಸಿರು ತೆಗೆದುಕೊಳ್ಳಿ. ಸಂಗಚ್ಛದ್ವಂ ಸಂವದದ್ವಂ ಸಂವೋ ಮನಾಂಸಿ ಜಾನತಾ ದೇವಾಭಾಗಂ ಯಥಾ ಪೂರ್ವೇ ಸಂಜ್ಞಾನಾನ ಉಪಾಸತೆ ಸಂಜ್ಞಾನಾನ ಉಪಾಸತೆ ಸಂಜ್ಞಾನಾನ ಉಪಾಸತೆ. ನಿಧಾನವಾಗಿ 2 ತೋಳುಗಳನ್ನು ಹಿಂದೆ ತೆಗೆದುಕೊಳ್ಳಿ. Stretch the shoulders, raise your head up. Exhale slowly, bend the trunk and offer the salutations to all the sages, Almighty. ನಿಧಾನವಾಗಿ ಎಲ್ಲ ಗುರುವರ್ಯರಿಗಳಿಗೂ ವಂದಿಸುತ್ತಾ ನಿಧಾನವಾಗಿ ಮೇಲೆ ಬನ್ನಿ. ರಿಲೀಸ್ ದಿ ಆರ್ಮ್ಸ್. Gently rub the palms on the face, cheeks and the chin. ತಾಡಾಸನದಿಂದ ಈಗ ಸೂಕ್ಷ್ಮ ವ್ಯಾಯಾಮಗಳ ಅಭ್ಯಾಸ. ಮೊದಲು 2 ಕಾಲುಗಳಲ್ಲಿ ಅರ್ಧ ಅಡಿಯಷ್ಟು ಅಗಲ ಮಾಡಿ ನಾವು ನಿಧಾನವಾಗಿ ಸೂಕ್ಷ್ಮ ವ್ಯಾಯಾಮಗಳ ಅಭ್ಯಾಸ. ಕುತ್ತಿಗೆಯ ಭಾಗಕ್ಕೆ ಹಸ್ತಗಳನ್ನು ನಿಧಾನವಾಗಿ ಸೊಂಟದ ಮೇಲೆ ಇಡಿ. ಸೂಕ್ಷ್ಮ ವ್ಯಾಯಾಮಗಳು ಗ್ರೀವ ಶಕ್ತಿ ವಿಕಾಸಕ. ಮೊದಲು ಉಸಿರು ಬಿಡುತ್ತಾ ನಿಧಾನವಾಗಿ ಕುತ್ತಿಗೆಯನ್ನು ಮುಂದಕ್ಕೆ ಬಾಗಿಸಿ ಗದ್ದವನ್ನು ಒತ್ತಿ ಉಸಿರು ತೆಗೆದುಕೊಳ್ಳುತ್ತಾ ನಿಧಾನವಾಗಿ ಕುತ್ತಿಗೆಯನ್ನು ಹಿಂದಕ್ಕೆ ಬಾಗಿಸೋಣ. ಎಷ್ಟು ಸಾಧ್ಯವೋ ಅಷ್ಟು ಹಿಂದಕ್ಕೆ ಬಾಗಿಸಿ ಉಸಿರನ್ನು ಬಿಡುತ್ತಾ ನಿಧಾನವಾಗಿ ಕುತ್ತಿಗೆಯನ್ನು ಮುಂದಕ್ಕೆ ಬಾಗಿಸೋಣ. ಮತ್ತೆ ಉಸಿರನ್ನು ತೆಗೆದುಕೊಳ್ಳುತ್ತಾ ನಿಧಾನವಾಗಿ ಕುತ್ತಿಗೆಯನ್ನು ಹಿಂದಕ್ಕೆ ಬಾಗಿಸೋಣ. ಮತ್ತೆ ನಿಧಾನವಾಗಿ ಉಸಿರು ಬಿಡುತ್ತಾ ಕುತ್ತಿಗೆಯನ್ನು ಮುಂದಕ್ಕೆ ಬಾಗಿಸಿ ಮತ್ತೆ ಉಸಿರನ್ನು ತೆಗೆದುಕೊಳ್ಳುತ್ತಾ ನಿಧಾನವಾಗಿ ಕುತ್ತಿಗೆಯನ್ನು ಹಿಂದಕ್ಕೆ ಬಾಗಿಸಿ ಉಸಿರನ್ನು ಬಿಡುತ್ತಾ ನಿಧಾನವಾಗಿ ಕುತ್ತಿಗೆಯನ್ನು ಮುಂದಕ್ಕೆ ಬಾಗಿಸೋಣ. ಸೂಕ್ಷ್ಮ ವ್ಯಾಯಾಮ. ಈಗ ಉಸಿರು ತೆಗೆದುಕೊಳ್ಳುತ್ತಾ ಮೇಲೆ ಬಂದು ಉಸಿರು ಬಿಡುತ್ತಾ ಕೆನ್ನೆಯನ್ನು ಬಲಕ್ಕೆ ಬಾಗಿಸೋಣ. ನಮ್ಮ ಕಿವಿ ಬಲ ಭುಜಕ್ಕೆ ತಾಗುವಂತೆ ಇರಿಸಲು ಪ್ರಯತ್ನಿಸೋಣ. ಉಸಿರನ್ನು ತೆಗೆದುಕೊಂಡು ನಿಧಾನವಾಗಿ ಮೇಲೆ ಬಂದು ಉಸಿರು ಬಿಡುತ್ತಾ ನಿಧಾನವಾಗಿ ಕುತ್ತಿಗೆಯನ್ನು ಎಡಕ್ಕೆ ಬಾಗಿಸೋಣ. ಮತ್ತೆ ಉಸಿರನ್ನು ತೆಗೆದುಕೊಳ್ಳುತ್ತಾ ನಿಧಾನವಾಗಿ ಮೇಲೆ ಬಂದು ಉಸಿರನ್ನು ಬಿಡುತ್ತಾ ಕುತ್ತಿಗೆಯನ್ನು ಬಲಕ್ಕೆ ಬಾಗಿಸೋಣ. ಮತ್ತೆ ಉಸಿರನ್ನು ತೆಗೆದುಕೊಳ್ಳುತ್ತಾ ಮೇಲೆ ಬನ್ನಿ ಉಸಿರನ್ನು ಬಿಡುತ್ತಾ ಕುತ್ತಿಗೆಯನ್ನು ಎಡಕ್ಕೆ ಬಾಗಿಸೋಣ. ಉಸಿರು ತೆಗೆದುಕೊಳ್ಳುತ್ತಾ ಮೇಲೆ ಬಂದು ಉಸಿರನ್ನು ಬಿಡುತ್ತಾ ಕುತ್ತಿಗೆಯನ್ನು ಬಲಕ್ಕೆ ಬಾಗಿಸೋಣ. ಉಸಿರು ತೆಗೆದುಕೊಳ್ಳುತ್ತಾ ಮೇಲೆ ಬಂದು ಕುತ್ತಿಗೆಯನ್ನು ಎಡಕ್ಕೆ ಬಾಗಿಸೋಣ. ಮತ್ತೆ ಉಸಿರು ತೆಗೆದುಕೊಳ್ಳುತ್ತಾ ಮೇಲೆ ಬಂದು ಉಸಿರನ್ನು ಬಿಡುತ್ತಾ ಬಲಭಾಗದಲ್ಲಿ ಬಾಗಿಸೋಣ. 5 ಬಾರಿ ಈ ರೀತಿ ಅಭ್ಯಾಸ ಮಾಡೋಣ. ಕುತ್ತಿಗೆಯನ್ನು ಎಡಕ್ಕೆ ಬಾಗಿಸಿ ನಂತರ ಮೇಲೆ ಬಂದು ನಿಧಾನವಾಗಿ ಕುತ್ತಿಗೆಯನ್ನು ಬಲಕ್ಕೆ ತಿರುಗಿಸೋಣ. ಗದ್ದ ಭುಜಕ್ಕೆ ತಾಗುವಂತೆ ನಿಧಾನವಾಗಿ ಉಸಿರು ತೆಗೆದುಕೊಳ್ಳುತ್ತಾ ಮುಂದೆ ಬಂದು ಕುತ್ತಿಗೆಯನ್ನು ಎಡಕ್ಕೆ ತಿರುಗಿಸೋಣ.
ಮತ್ತೆ ನಿಧಾನವಾಗಿ ಮುಂದೆ ಬಂದು ಕುತ್ತಿಗೆಯನ್ನು ಬಲಕ್ಕೆ ತಿರುಗಿಸೋಣ. ಟರ್ನ್ ದ ನೆಕ್ ರೈಟ್. Inhale, come to center, turn the neck left completely, twist your neck as much as possible. ಮತ್ತೆ ನಿಧಾನವಾಗಿ ಮುಂದೆ ಬನ್ನಿ, ಉಸಿರನ್ನು ಬಿಡುತ್ತಾ ನಿಧಾನವಾಗಿ ಕುತ್ತಿಗೆಯನ್ನು ಬಲಕ್ಕೆ ತಿರುಗಿಸಿ ಮತ್ತೆ ಉಸಿರನ್ನು ತೆಗೆದುಕೊಳ್ಳುತ್ತಾ ಮುಂದೆ ಬಂದು ಎಡಕ್ಕೆ ಕುತ್ತಿಗೆಯನ್ನು ತಿರುಗಿಸಿ ಮತ್ತೆ ಮುಂದೆ ಬನ್ನಿ, ಕುತ್ತಿಗೆಯನ್ನು ಬಲಕ್ಕೆ ತಿರುಗಿಸಿ ಮತ್ತೆ ಉಸಿರು ತೆಗೆದುಕೊಳ್ಳುತ್ತಾ ಮುಂದೆ ಬಂದು ಕುತ್ತಿಗೆಯನ್ನು ಎಡಕ್ಕೆ ತಿರುಗಿಸಿ ನಿಧಾನವಾಗಿ ಮುಂದೆ ಬನ್ನಿ, ಕುತ್ತಿಗೆಯನ್ನು ಬಲಕ್ಕೆ ತಿರುಗಿಸಿ. ಈಗ ನಿಧಾನವಾಗಿ ಮುಂದೆ ಬಂದು ಕುತ್ತಿಗೆಯನ್ನು ಎಡಕ್ಕೆ ತಿರುಗಿಸೋಣ. ಈಗ ನಿಧಾನವಾಗಿ ಕುತ್ತಿಗೆಯನ್ನು ಮುಂದೆ ತಂದು ಮುಂದೆ ಬಾಗಿ ಕುತ್ತಿಗೆಯನ್ನು ವೃತ್ತಾಕಾರವಾಗಿ ತಿರುಗಿಸುವುದು ರೊಟೇಷನ್ ಆಫ್ ದ ನೆಕ್. 5 ಬಾರಿ ಬಲಭಾಗದಲ್ಲಿ ನಿಧಾನವಾಗಿ ವೃತ್ತಾಕಾರವಾಗಿ ತಿರುಗಿಸೋಣ. ಫೀಲ್ ದ ಸರ್ಕ್ಯುಲರ್ ಮೋಷನ್. ವೃತ್ತಾಕಾರವಾಗಿ ತಿರುಗುವಿಕೆಯನ್ನು ಗಮನಿಸೋಣ. 5 ಬಾರಿ ಅಭ್ಯಾಸದ ನಂತರ ವಿರುದ್ಧವಾಗಿ ತಿರುಗಿಸೋಣ. ಆಪೋಸಿಟ್ ಪ್ರಾಕ್ಟೀಸ್ ಆಂಟಿ ಕ್ಲಾಕ್ ವೈಸ್. ಗಡಿಯಾರದ ವಿರುದ್ಧ ದಿಕ್ಕಿನಲ್ಲಿ ನಿಧಾನವಾಗಿ 5 ಬಾರಿ ವೃತ್ತಾಕಾರವಾಗಿ ತಿರುಗಿಸುತ್ತಾ ಕುತ್ತಿಗೆಯ ಭಾಗಗಳನ್ನು ಸಚೇತನಗೊಳಿಸೋಣ. ಕುತ್ತಿಗೆಯ ಮಾಂಸಖಂಡಗಳು. ಈ ಒಂದು 5 ಬಾರಿಯ ಅಭ್ಯಾಸದ ನಂತರ ನಿಧಾನವಾಗಿ ನಮ್ಮ ತೋಳುಗಳನ್ನು ಕೆಳಗಿಳಿಸಿ ಕುತ್ತಿಗೆಯ ಭಾಗಕ್ಕೆ ವಿಶ್ರಾಂತಿ ಕೊಟ್ಟು ನಂತರ ಭುಜವಲ್ಲಿ ಶಕ್ತಿ ವಿಕಾಸಕ. ಈಗ ಭುಜಗಳಿಗೆ ನಾವು ಒಂದು ಅಭ್ಯಾಸವನ್ನು ಕೈಗೊಳ್ಳೋಣ. ಮೊದಲು ಹಸ್ತದ ಬೆರಳುಗಳನ್ನು ಭುಜಗಳ ಮೇಲೆ ಇಟ್ಟು ಮೊಣಕೈಗಳನ್ನು ಸೇರಿಸಿ ಉಸಿರು ತೆಗೆದುಕೊಳ್ಳುತ್ತಾ ನಿಧಾನವಾಗಿ ತೋಳುಗಳನ್ನು ಮೇಲೆ ಎತ್ತಿ ಉಸಿರು ಬಿಡುತ್ತಾ ನಿಧಾನವಾಗಿ ಭುಜಗಳನ್ನು ಕೆಳಗಿಳಿಸೋಣ. ಉಸಿರು ತೆಗೆದುಕೊಳ್ಳುತ್ತಾ ತೋಳುಗಳನ್ನು ಮೇಲೆ ಎತ್ತಿ ಉಸಿರು ಬಿಡುತ್ತಾ ನಿಧಾನವಾಗಿ ಕೆಳಗಿಳಿಸಿ 5 ಬಾರಿ ಈ ರೀತಿ ಅಭ್ಯಾಸ. ಮನಸ್ಸು ತೋಳುಗಳ ಚಲನೆಯ ಮೇಲಿರಲಿ, ತೋಳುಗಳ ನೋವುಗಳ ಮೇಲೆ ಮನಸ್ಸು ಕೇಂದ್ರೀಕೃತವಾಗಿರಲಿ. ಸಹಜವಾಗಿ ನಿಧಾನವಾಗಿ ಅಭ್ಯಾಸ ಮಾಡೋಣ. ಸೂಕ್ಷ್ಮ ವ್ಯಾಯಾಮಗಳು. ನಂತರ ವಿರುದ್ಧ ದಿಕ್ಕಿನಲ್ಲಿ ನಮ್ಮ ಭುಜಗಳನ್ನು ತಿರುಗಿಸೋಣ. ಕಣ್ಣುಗಳನ್ನು ಮುಚ್ಚಿ ಎಲ್ಲ ಬದಲಾವಣೆಗಳನ್ನು ಗಮನಿಸೋಣ. ಭುಜವಲ್ಲಿ ಶಕ್ತಿ ವಿಕಾಸಕ ಭಾಗ 1. ಇದನ್ನು ಪೂರ್ಣಗೊಳಿಸಿದ ನಂತರ ಭಾಗ 2 ಅಭ್ಯಾಸ ಮಾಡೋಣ. 5 ಬಾರಿಯ ನಂತರ ತೋಳುಗಳನ್ನು ಕೆಳಗಿಳಿಸಿ ಈಗ ನಿಧಾನವಾಗಿ 2 ತೋಳುಗಳನ್ನು ಉಸಿರು ತೆಗೆದುಕೊಳ್ಳುತ್ತಾ 2ನೆಯ ಭಾಗವನ್ನು ಅಭ್ಯಾಸ ಮಾಡೋಣ. ಉಸಿರು ತೆಗೆದುಕೊಳ್ಳುತ್ತಾ ನಿಧಾನವಾಗಿ 2 ತೋಳುಗಳನ್ನು ಮೇಲೆ ಎತ್ತಿ ಎಷ್ಟು ಸಾಧ್ಯವೋ ಅಷ್ಟು ಮೇಲೆ ಎತ್ತಿ ಹಸ್ತಗಳು ವಿರುದ್ಧ ದಿಕ್ಕಿನಲ್ಲಿರಲಿ. ನಿಧಾನವಾಗಿ ಉಸಿರು ಬಿಡುತ್ತಾ ತೋಳುಗಳನ್ನು ಕೆಳಗಿಳಿಸಿ 3 ರಿಂದ 5 ಬಾರಿ ಅಭ್ಯಾಸ ಮಾಡಿ ಉಸಿರು ತೆಗೆದುಕೊಳ್ಳುತ್ತಾ ನಿಧಾನವಾಗಿ ತೋಳುಗಳನ್ನು ಮೇಲೆ ಎತ್ತಿ ಉಸಿರು ಬಿಡುತ್ತಾ ನಿಧಾನವಾಗಿ ತೋಳುಗಳನ್ನು ಕೆಳಗಿಳಿಸಿ ಉಸಿರನ್ನು ತೆಗೆದುಕೊಳ್ಳುತ್ತಾ ನಿಧಾನವಾಗಿ ತೋಳುಗಳನ್ನು ಮೇಲೆ ಎತ್ತಿ ಉಸಿರು ಬಿಡುತ್ತಾ ನಿಧಾನವಾಗಿ ತೋಳುಗಳನ್ನು ಕೆಳಗಿಳಿಸಿ ಮತ್ತೊಮ್ಮೆ ಅಭ್ಯಾಸ. ಉಸಿರು ತೆಗೆದುಕೊಳ್ಳುತ್ತಾ ನಿಧಾನವಾಗಿ ತೋಳುಗಳನ್ನು ಮೇಲೆ ಎತ್ತಿ ಉಸಿರನ್ನು ಬಿಡುತ್ತಾ ನಿಧಾನವಾಗಿ ತೋಳುಗಳನ್ನು ಕೆಳಗಿಳಿಸಿ 5 ಬಾರಿಯ ನಂತರ ವಿಶ್ರಾಂತಿ ಕೊಡಿ. ಭುಜಗಳನ್ನು ಗಮನಿಸಿ 10 ರಿಂದ 15 ಸೆಕೆಂಡುಗಳ ಕಾಲ ಈ ಒಂದು ಭಂಗಿಯಲ್ಲಿ ವಿಶ್ರಾಂತಿ ಭಂಗಿಯಲ್ಲಿ ವಿರಮಿಸಿದ ನಂತರ ಕಟಿಶಕ್ತಿ ವಿಕಾಸಕ ಸೊಂಟದ ಭಾಗಕ್ಕೆ ಒಂದು ಶಕ್ತಿಯನ್ನು ಕೊಡುವ ಅಭ್ಯಾಸ. ಕಾಲುಗಳನ್ನು ಅರ್ಧ ಅಡಿಯಷ್ಟು ಅಗಲ ಮಾಡಿ ಉಸಿರು ತೆಗೆದುಕೊಳ್ಳುತ್ತಾ 2 ತೋಳುಗಳನ್ನು ಮೇಲೆ ಎತ್ತಿ ಹಸ್ತಗಳು ವಿರುದ್ಧ ದಿಕ್ಕಿನಲ್ಲಿ ಇರಿಸುತ್ತಾ ಹಸ್ತಗಳ ಮುಖ ಒಂದಕ್ಕೊಂದು ನೋಡುವಂತೆ ನಿಧಾನವಾಗಿ ಸೊಂಟವನ್ನು ಬಲಕ್ಕೆ ತಿರುಗಿಸಿ ಎಷ್ಟು ಸಾಧ್ಯವೋ ಅಷ್ಟು ನಮ್ಮ ಸೊಂಟವನ್ನು ಕುತ್ತಿಗೆಯನ್ನು ಬಲಕ್ಕೆ ತಿರುಗಿಸಿ ನಂತರ ನಿಧಾನವಾಗಿ ಮುಂದೆ ಬನ್ನಿ. ಈಗ ನಿಧಾನವಾಗಿ ಸೊಂಟವನ್ನು ಎಡಕ್ಕೆ ತಿರುಗಿಸೋಣ. ಎಷ್ಟು ಸಾಧ್ಯವೋ ಅಷ್ಟು ಎಡಕ್ಕೆ ಸೊಂಟದ ಭಾಗವನ್ನು ತಿರುಗಿಸಿ ಶಕ್ತಿಯನ್ನು ಗಮನಿಸೋಣ. ನಿಧಾನವಾಗಿ ಮುಂದೆ ಬಂದು ಮತ್ತೆ ನಿಧಾನವಾಗಿ ಬಲಭಾಗದಲ್ಲಿ ತಿರುಗಿಸೋಣ. ಮನಸ್ಸು ಉಸಿರಾಟದ ಮೇಲೆ ಇರಲಿ. ಉಸಿರು ತೆಗೆದುಕೊಳ್ಳುತ್ತಾ ನಿಧಾನವಾಗಿ ಮುಂದೆ ಬನ್ನಿ. ಉಸಿರು ಬಿಡುತ್ತಾ ಎಡಕ್ಕೆ ತಿರುಗಿಸಿ ಸೊಂಟವನ್ನು ಮತ್ತು ಕುತ್ತಿಗೆಯನ್ನು ಸಾಧ್ಯವಾದಷ್ಟು ಎಡಕ್ಕೆ ತಿರುಗಿಸಿ ಮತ್ತೆ ನಿಧಾನವಾಗಿ ಮುಂದೆ ಬನ್ನಿ. ಮತ್ತೆ ಬಲಭಾಗದಲ್ಲಿ ಸೊಂಟವನ್ನು ತಿರುಗಿಸಿ
ನಿಧಾನವಾಗಿ ಮುಂದೆ ಬಂದು ಸೊಂಟವನ್ನು ಎಡಕ್ಕೆ ತಿರುಗಿಸಿ ನಿಧಾನವಾಗಿ ಅಭ್ಯಾಸ ಮಾಡಿ. ಹಾಗೆ ಮುಂದೆ ಬನ್ನಿ, ತೋಳುಗಳನ್ನು ಕೆಳಗಿಳಿಸಿ. ಈಗ ಸೊಂಟವನ್ನು ಕುತ್ತಿಗೆಯನ್ನು ಸಡಿಲ ಬಿಟ್ಟು ವಿಶ್ರಾಂತಿಗೊಳಿಸಿ. ಈ ಒಂದು ಕಟಿ ಶಕ್ತಿ ವಿಕಾಸವನ್ನು ನಾವು ಈ ರೀತಿ ಕೂಡ ಅಭ್ಯಾಸ ಮಾಡಬಹುದು. ಎರಡು ತೋಳುಗಳನ್ನು ಮೇಲೆ ಎತ್ತಿ ಎಡ ಹಸ್ತವನ್ನು ಬಲ ಭುಜದ ಮೇಲೆ ಇಟ್ಟು ಸೊಂಟವನ್ನು ಬಲಕ್ಕೆ ತಿರುಗಿಸಿ. ಸಾಧ್ಯವಾದಷ್ಟು ಸೊಂಟವನ್ನು ತಿರುಗಿಸುತ್ತಾ ನಿಧಾನವಾಗಿ ಮುಂದೆ ಬನ್ನಿ. ಬಲ ಹಸ್ತವನ್ನು ಎಡಭುಜದ ಮೇಲೆ ಇಟ್ಟು ನಿಧಾನವಾಗಿ ಸೊಂಟವನ್ನು ಎಡಕ್ಕೆ ತಿರುಗಿಸೋಣ. ಮನಸ್ಸು ಹಸ್ತದ ಬೆರಳುಗಳ ಮೇಲಿರಲಿ. ಮತ್ತೆ ನಿಧಾನವಾಗಿ ಮುಂದೆ ಬಂದು ಮತ್ತೆ ನಮ್ಮ ಎಡ ಹಸ್ತವನ್ನು ಭುಜದ ಮೇಲೆ ಇಟ್ಟು ನಿಧಾನವಾಗಿ ಕುತ್ತಿಗೆ ಸೊಂಟವನ್ನು ತಿರುಗಿಸಿ ಮತ್ತೆ ನಿಧಾನವಾಗಿ ಮೇಲೆ ಬಂದು ನಿಧಾನವಾಗಿ ಬಲ ಹಸ್ತವನ್ನು ಎಡಭುಜದ ಮೇಲೆ ಇಟ್ಟು ನಿಧಾನವಾಗಿ ಎಡತೋಳನ್ನು ಮುಂದೆ ತಂದು ಅಭ್ಯಾಸ ನಿಲ್ಲಿಸಿ ವಿಶ್ರಾಂತಿ ಪಡೆಯೋಣ. ಇದರಿಂದ ಕಟಿಶಕ್ತಿ ಎಂದರೆ ಸೊಂಟದ ಭಾಗದ ಮಾಂಸಖಂಡಗಳು, ಮೂಳೆಗಳು ಹೆಚ್ಚಿನ ಶಕ್ತಿಯುತವಾಗಿರುವವು. ಈಗ ಮೊಣಕಾಲಿಗೆ ಅಭ್ಯಾಸ, ಸೂಕ್ಷ್ಮ ವ್ಯಾಯಾಮ. ನಿಧಾನವಾಗಿ ಉಸಿರು ತೆಗೆದುಕೊಳ್ಳುತ್ತಾ ಎರಡು ತೋಳುಗಳನ್ನು ಮೇಲೆ ಎತ್ತಿ ಉಸಿರನ್ನು ಬಿಡುತ್ತಾ ನಿಧಾನವಾಗಿ ಮೊಣಕಾಲನ್ನು ಬಾಗಿಸಿ. ಎಷ್ಟು ಸಾಧ್ಯವೋ ಅಷ್ಟು ಮಾಂಸಖಂಡಗಳ ಶಕ್ತಿಯನ್ನು ಗಮನಿಸುತ್ತಾ ನಿಧಾನವಾಗಿ ಮೇಲೆ ಬನ್ನಿ. ಜಾನುಶಕ್ತಿ ವಿಕಾಸಕ. ಉಸಿರು ಬಿಡುತ್ತಾ ನಿಧಾನವಾಗಿ ಮೊಣಕಾಲನ್ನು ಬಾಗಿಸಿ ಉಸಿರು ತೆಗೆದುಕೊಳ್ಳುತ್ತಾ ನಿಧಾನವಾಗಿ ಮೇಲೆ ಬನ್ನಿ. ಉಸಿರನ್ನು ಬಿಡುತ್ತಾ ನಿಧಾನವಾಗಿ ಮೊಣಕಾಲನ್ನು ಬಾಗಿಸುತ್ತಾ ಕುಳಿತುಕೊಳ್ಳಿ. ನಿಧಾನವಾಗಿ ಮೇಲೆ ಬನ್ನಿ. ಈಗ ತೋಳುಗಳನ್ನು ಕೆಳಗಿಳಿಸು, ವಿಶ್ರಾಂತಿ ಪಡೆಯಿರಿ. ಮೊಣಕಾಲುಗಳ ಸಡಿಲತೆ, ವಿಶ್ರಾಂತಿಯನ್ನು ಗಮನಿಸಿ. ಸೂಕ್ಷ್ಮ ವ್ಯಾಯಾಮದ ನಂತರ ಈಗ ಯೋಗಾಸನಗಳ ಅಭ್ಯಾಸ. ನಿಂತು ಮಾಡುವ ಯೋಗಾಸನಗಳು ತಾಡಾಸನ, ವೃಕ್ಷಾಸನ, ಅರ್ಧ ಚಕ್ರಾಸನ, ಪಾದಹಸ್ತಾಸನ ಮತ್ತು ತ್ರಿಕೋಣಾಸನಗಳನ್ನು ಅಭ್ಯಾಸ ಮಾಡೋಣ. ನಿಂತು ಮಾಡುವ ಈ ಆಸನಗಳನ್ನು ಪ್ರತಿನಿತ್ಯ ಅಭ್ಯಾಸನ ಮಾಡುವುದರಿಂದ ಶರೀರದ ದೃಢತೆಯ ಆರೋಗ್ಯ ಹೆಚ್ಚುವುದು. ಈಗ ತಾಡಾಸನ. ತಾಡಾಸನದಲ್ಲಿ ಎರಡು ಹಿಮ್ಮಡಿಗಳನ್ನು ಸೇರಿಸಿ, ಇದು ತಾಡಾಸನದ ಭಂಗಿ. ನಿಂತು ಮಾಡುವ ಯಾವುದೇ ಆಸನಗಳನ್ನು ನಾವು ಈ ಭಂಗಿಯ ಮೂಲಕ ಪ್ರಾರಂಭಿಸುತ್ತೇವೆ. ತಾಡಾಸನದ ನಂತರ ನಾವು ಈಗ ವೃಕ್ಷಾಸನದ ಅಭ್ಯಾಸ. ಇದು ಬ್ಯಾಲೆನ್ಸಿಂಗ್ ಪೋಸ್ಚರ್, ಸಮತೋಲನದ ಅಭ್ಯಾಸ, ಟ್ರೀ ಪೋಸ್ಚರ್. ನಿಧಾನವಾಗಿ ಈಗ ಉಸಿರು ತೆಗೆದುಕೊಳ್ಳುತ್ತಾ ಬಲ ಮೊಣಕಾಲನ್ನು ಬಾಗಿಸಿ ನಿಧಾನವಾಗಿ ಬಲ ಹಿಮ್ಮಡಿಯನ್ನು ಎಡತೊಡೆಯ ಮೇಲೆ ಮೂಲದಲ್ಲಿ ಇಟ್ಟು ನಿಧಾನವಾಗಿ ಉಸಿರಾಟವನ್ನು ಗಮನಿಸುತ್ತಾ ಎರಡೂ ತೋಳುಗಳನ್ನು ಮೇಲೆ ಎತ್ತಿ ಎರಡು ಹಸ್ತಗಳನ್ನು ಸೇರಿಸುತ್ತಾ ಈ ಒಂದು ಭಂಗಿಯಲ್ಲಿ 10 ಸೆಕೆಂಡುಗಳ ಕಾಲ ವಿಶ್ರಾಂತಿ ಪಡೆಯಿರಿ. ನಮ್ಮ ಶಕ್ತಿಗೆ ಅನುಗುಣವಾಗಿ ಈ ಒಂದು ಸಮಯವನ್ನು ಹೆಚ್ಚಿಸುವುದು. ನಂತರ ನಿಧಾನವಾಗಿ ಎರಡೂ ತೋಳುಗಳನ್ನು ಕೆಳಗಿಳಿಸಿ ಬಲಗಾಲನ್ನು ಕೆಳಗಿಳಿಸಿ ವಿಶ್ರಾಂತಿ ಕೊಡಿ. ವಿಶ್ರಾಂತಿಯ ನಂತರ ಮತ್ತೆ ವಿರುದ್ಧ ದಿಕ್ಕಿನಲ್ಲಿ ಅಭ್ಯಾಸ. ಎರಡು ಕಾಲುಗಳನ್ನು ಸೇರಿಸಿ ಬಲ ಮೊಣಕಾಲನ್ನು ಬಿಗಿಗೊಳಿಸಿ ಇಡೀ ಶರೀರದ ಒತ್ತಡ ಬಲಪಾದದ ಮೇಲಿರಲಿ. ಉಸಿರು ತೆಗೆದುಕೊಳ್ಳುತ್ತಾ ಎಡ ಮೊಣಕಾಲನ್ನು ಬಾಗಿಸಿ ಎಡ ಹಿಮ್ಮಡಿಯನ್ನು ಬಲ ತೊಡೆಯ ಮೂಲದಲ್ಲಿ ಸೇರಿಸಿ ಉಸಿರು ತೆಗೆದುಕೊಳ್ಳುತ್ತಾ ನಿಧಾನವಾಗಿ ತೋಳುಗಳನ್ನು ಮೇಲೆ ಎತ್ತಿ ನಿಧಾನವಾಗಿ ಎರಡು ಹಸ್ತಗಳನ್ನು ಸೇರಿಸಿ ಎರಡು ತೋಳುಗಳನ್ನು ನೇರವಾಗಿ ಚಾಚಿ ನಮಸ್ಕಾರ ಮುದ್ರೆಯಲ್ಲಿ ಹಾಗೆ ವಿಶ್ರಾಂತಿ ಪಡಿ. 10 ಸೆಕೆಂಡ್ಗಳ ಕಾಲ ವಿಶ್ರಾಂತಿಯ ನಂತರ ನಿಧಾನವಾಗಿ ತೋಳುಗಳನ್ನು ಕೆಳಗಿಳಿಸಿ ನಿಧಾನವಾಗಿ ಕಾಲನ್ನು ಕೆಳಗಿಳಿಸಿ ವಿಶ್ರಾಂತಿ ಕೊಡಿ. 10 ರಿಂದ 15 ಸೆಕೆಂಡ್ಗಳ ಕಾಲ ವಿಶ್ರಾಂತಿ ಕೊಡಿ. ಪ್ರತಿಯೊಂದು ಆಸನದ ನಂತರ ವಿಶ್ರಾಂತಿ ಅತಿ ಅವಶ್ಯಕ. ಈ ಒಂದು ವೃಕ್ಷಾಸನದಿಂದ ಪಾದಗಳ ಶಕ್ತಿ ಮತ್ತು ಮೀನಿನ ಕಂಡಗಳ ಶಕ್ತಿ ಹೆಚ್ಚುತ್ತಾ ಬರುವುದು. ಹಾಗೆ ಮನಸ್ಸು ಏಕಾಗ್ರತೆಯಿಂದ ಮತ್ತು ಮನಸ್ಸಿನ ಸದೃಢತೆ ಹೆಚ್ಚುತ್ತಾ ಬರುವುದು. ನಿಧಾನವಾಗಿ ಈಗ ಕಾಲುಗಳನ್ನು ಸೇರಿಸಿ ತ್ರಿಕೋಣಾಸನದ ಅಭ್ಯಾಸ, ಟ್ರಯಾಂಗಲ್ ಪೋಸ್ಚರ್. ನಿಧಾನವಾಗಿ ಬಲ ಕಾಲನ್ನು ನಿಧಾನವಾಗಿ ಎರಡು ಕಾಲುಗಳನ್ನು 3 ರಿಂದ 3.5 ಅಡಿಯಷ್ಟು ಅಗಲ ಮಾಡಿ ಟ್ರಯಾಂಗಲ್ ಪೋಸ್ಚರ್, ತ್ರಿಕೋಣಾಸನದ ಭಂಗಿ. ಉಸಿರು ತೆಗೆದುಕೊಳ್ಳುತ್ತಾ ಎರಡು ತೋಳುಗಳನ್ನು ಈಗ ಮೇಲೆ ಎತ್ತಿ ಉಸಿರನ್ನು ಬಿಡುತ್ತಾ ನಿಧಾನವಾಗಿ ನಾವು ಸೊಂಟವನ್ನು ಬಲಕ್ಕೆ ಬಾಗಿಸುತ್ತಾ ಬಲ ಹಸ್ತವನ್ನು ಮೊಣಕಾಲಿನ ಹತ್ತಿರ ಇಡುತ್ತಾ ಕುತ್ತಿಗೆ ಎಡಕ್ಕೆ ತಿರುಗಿಸಿ ತೋಳು ನೇರವಾಗಿರಲಿ, ಹಸ್ತ ಮುಮ್ಮುಖವಾಗಿರಲಿ. ಹಸ್ತದ ಬೆರಳುಗಳ ತುದಿಗಳನ್ನು ನೋಡುತ್ತಾ
10 ರಿಂದ 15 ಸೆಕೆಂಡುಗಳ ಕಾಲ ವಿಶ್ರಾಂತಿ ಕೊಡುತ್ತಾ ನಿಧಾನವಾಗಿ ಮೇಲೆ ಬನ್ನಿ. ಹಾಗೆ 2 ತೋಳುಗಳನ್ನು ಕೆಳಗಿಳಿಸಿ ವಿರುದ್ಧ ದಿಕ್ಕಿನಲ್ಲಿ ಅಭ್ಯಾಸ. ಮತ್ತೆ ಉಸಿರು ತೆಗೆದುಕೊಳ್ಳುತ್ತಾ ನಿಧಾನವಾಗಿ 2 ತೋಳುಗಳನ್ನು ಮೇಲೆ ಎತ್ತಿ ಉಸಿರು ಬಿಡುತ್ತಾ ನಿಧಾನವಾಗಿ ಎಡಭಾಗದಲ್ಲಿ ತಿರುಗಿ ನಿಧಾನವಾಗಿ ಕುತ್ತಿಗೆಯನ್ನು ಬಲಕ್ಕೆ ತಿರುಗಿಸುತ್ತಾ ಪ್ರಸ್ತುತ ಬೆರಳುಗಳ ತುದಿಗಳನ್ನು ನೋಡಿ ಮುಂದೆ ಅಥವಾ ಹಿಂದೆ ಬಾಗಬಾರದು. ಈ ಒಂದು 3 ಮೂಲೆಯ ಆಸನ ತ್ರಿಕೋಣಾಸನದಲ್ಲಿ 10 ಸೆಕೆಂಡುಗಳ ಕಾಲ ವಿಶ್ರಾಂತಿ ಪಡೆಯುತ್ತಾ ನಿಧಾನವಾಗಿ ಮೇಲೆ ಬನ್ನಿ. 2 ತೋಳುಗಳನ್ನು ಕೆಳಗಿಳಿಸಿ 2 ಕಾಲುಗಳನ್ನು ಸೇರಿಸಿ ವಿಶ್ರಾಂತಿ ಸ್ಥಿತಿಯಲ್ಲಿರಿ. ಟ್ರಯಾಂಗಲ್ ಪೋಸ್ಚರ್ ಸೊಂಟದ ಭಾಗಕ್ಕೆ ಅತಿ ಹೆಚ್ಚಿನ ಉಪಯೋಗವನ್ನು ಕೊಡುವ ಆಸನ. ಈ ಒಂದು ಆಸನದ ನಂತರ ಅರ್ಧ ಚಕ್ರಾಸನ, ನಂತರ ಪಾದಹಸ್ತಾಸನದ ಅಭ್ಯಾಸ. ಅರ್ಧ ಚಕ್ರಾಸನ ಹಾಫ್ ವೀಲ್ ಪೋಸ್ಚರ್. ಈಗ ನಿಧಾನವಾಗಿ 2 ಕಾಲುಗಳನ್ನು ಸೇರಿಸಿ 2 ಹಸ್ತಗಳನ್ನು ಸೊಂಟದ ಮೇಲೆ ಇಡಿ. 2 ಹಸ್ತಗಳಿಂದ ಸೊಂಟಕ್ಕೆ ಸಹಾಯವನ್ನು ನೀಡುತ್ತಾ ಉಸಿರು ತೆಗೆದುಕೊಳ್ಳುತ್ತಾ ನಿಧಾನವಾಗಿ ಕುತ್ತಿಗೆಯನ್ನು ಹಿಂದಕ್ಕೆ ಬಾಗಿಸಿ ಹೊಟ್ಟೆಯ ಭಾಗವನ್ನು ಮುಂದೆ ತರುತ್ತಾ ಎಷ್ಟು ಸಾಧ್ಯವೋ ಅಷ್ಟು ಹಿಂದಕ್ಕೆ ಬಾಗಿ ಹಾಗೆ ನಿಧಾನವಾಗಿ ಕಣ್ಣುಗಳನ್ನು ಮುಚ್ಚಿ ವಿಶ್ರಾಂತಿ ಕೊಡಿ. ಸೊಂಟದ ಭಾಗದ ಶಕ್ತಿ ಹೆಚ್ಚುತ್ತಾ ಇರುವುದನ್ನು ಗಮನಿಸಿ. ಮೊಣಕಾಲುಗಳು ನೇರವಾಗಿರಲಿ. ಹಾಗೆ ನಿಧಾನವಾಗಿ ಉಸಿರು ಬಿಡುತ್ತಾ ಮೇಲೆ ಬನ್ನಿ. ಕಣ್ಣುಗಳನ್ನು ತ್ವರಿತವಾಗಿ ತೆರೆಯಬಾರದು, ಕಣ್ಣುಗಳು ಮುಚ್ಚಿರಲಿ. ಕಣ್ಣುಗಳು ಹಾಗೆ ಮುಚ್ಚಿ ಒಂದು ಉಸಿರಾಟ ಸಹಜ ಸ್ಥಿತಿಗೆ ಬಂದ ನಂತರ ನಿಧಾನವಾಗಿ ಮುಂದೆ ಬಾಗಿ ಪಾದಹಸ್ತಾಸನಕ್ಕೆ ಬನ್ನಿ. ಉಸಿರು ಬಿಡುತ್ತಾ ನಿಧಾನವಾಗಿ ಮುಂದೆ ಬಾಗಿ 2 ಹಸ್ತಗಳಿಂದ ಪಾದಗಳನ್ನು ಹಿಡಿದುಕೊಳ್ಳಿ. ಸಾಧ್ಯವಾದಲ್ಲಿ 2 ಹಸ್ತಗಳನ್ನು ನೆಲದ ಮೇಲೆ ಇಡಿ. ನಿಧಾನವಾಗಿ ತಲೆಯನ್ನು ಒಳಗೆ ತಂದು 10 ರಿಂದ 15 ಸೆಕೆಂಡುಗಳ ಕಾಲ ವಿಶ್ರಾಂತಿ ಸ್ಥಿತಿಯಲ್ಲಿರಿ. ಈ ಒಂದು ಭಂಗಿಯಲ್ಲಿ ವಿಶ್ರಾಂತಿ ಪಡೆದ ನಂತರ ನಿಧಾನವಾಗಿ ಮೇಲೆ ಬನ್ನಿ. ನಿಧಾನವಾಗಿ ಮೇಲೆ ಬಂದು 2 ಕಾಲುಗಳನ್ನು ದೂರಗೊಳಿಸಿ ಸಹಜ ಉಸಿರಾಟವನ್ನು ಗಮನಿಸಿ. ಈ ಒಂದು ಭಂಗಿಯಲ್ಲಿ ಪೂರ್ಣವಾಗಿ ವಿಶ್ರಾಂತಿ ಪಡೆದ ನಂತರ ನಮ್ಮ ಉಸಿರಾಟ ಸಹಜ ಸ್ಥಿತಿಗೆ ಬಂದ ನಂತರ ನಾವು ಕುಳಿತುಕೊಂಡು ಮಾಡುವ ಆಸನಗಳನ್ನು ಅಭ್ಯಾಸ ಮಾಡಲು ಮನಸ್ಸನ್ನು ಸಿದ್ಧಗೊಳಿಸುತ್ತಾ ನಂತರ ನಿಧಾನವಾಗಿ ವಜ್ರಾಸನಕ್ಕೆ ಬಂದು ಕುಳಿತುಕೊಂಡು ಮಾಡುವ ಆಸನಗಳನ್ನು ಮುಂದುವರಿಸೋಣ. Now let us begin the practice with Vajrasana and Uttana Mandukasana. From Vajrasana, very slowly and gently inhale, raise your both the arms, apart the knees, ಕಾಲುಗಳನ್ನು ದೂರ ಮಾಡಿ, raise your arms up, cross your both the hands, keep both the palms on the shoulder blade, 2 ಹಸ್ತಗಳನ್ನು ಭುಜಗಳ ಮೇಲೆ ಇಡಿ, ದೃಷ್ಟಿ ಮುಂಭಾಗದಲ್ಲಿ ಇರಲಿ, ಕಣ್ಣುಗಳನ್ನು ಮುಚ್ಚಿ ನಿಧಾನವಾಗಿ ಉಸಿರಾಟವನ್ನು ಗಮನಿಸುತ್ತಾ 10 ಸೆಕೆಂಡುಗಳ ಕಾಲ ವಿರಮಿಸಿ. 10 ಸೆಕೆಂಡುಗಳ ಕಾಲ ಮನಸ್ಸಿನಲ್ಲಿ ಎಣಿಕೆಯನ್ನು ಹಾಕುತ್ತಾ ಪ್ರತಿಯೊಂದು ಬದಲಾವಣೆಗಳನ್ನು ಗಮನಿಸುತ್ತಾ ವಿಶ್ರಾಂತಿ ಸ್ಥಿತಿಯಲ್ಲಿರಿ. ನಿಧಾನವಾಗಿ ಈಗ 2 ತೋಳುಗಳನ್ನು ಮೇಲೆ ತನ್ನಿ. ಶಶಾಂಕಾಸನ ಅಥವಾ ಅದು ಮುಖ. ನಾವು ನಿಧಾನವಾಗಿ ಮುಂದೆ ಬಾಗುತ್ತಾ 2 ತೋಳುಗಳನ್ನು ಕೆಳಗೆ ಇಳಿಸಿ ನಿಧಾನವಾಗಿ ಗದ್ದವನ್ನು ನೆಲದ ಮೇಲೆ ಇಡಿ. ವಿಶ್ರಾಂತಿ ಸ್ಥಿತಿಯಲ್ಲಿರಿ. 2 ತೋಳುಗಳನ್ನು ಮುಂದೆ ಚಾಚಿ ಸಾಧ್ಯವಾದಷ್ಟು ಹಗುರವಾದ ಶರೀರವನ್ನು ಗಮನಿಸಿ. ಅಧೋಮುಖ ವೀರಾಸನ ಅಥವಾ ಶಶಾಂಕಾಸನ ವೇರಿಯೇಷನ್ಸ್ ಬದಲಾವಣೆಗಳಲ್ಲಿ ಎಲ್ಲವನ್ನು ಗಮನಿಸುತ್ತಾ ನಿಧಾನವಾಗಿ ಉಸಿರು ತೆಗೆದುಕೊಳ್ಳುತ್ತಾ ಮೇಲೆ ಬನ್ನಿ. 2 ಕಾಲುಗಳನ್ನು ಸೇರಿಸುತ್ತಾ ನಿಧಾನವಾಗಿ ತೋಳುಗಳನ್ನು ಕೆಳಗಿಳಿಸಿ. ವಜ್ರಾಸನ, ಉತ್ತಾನ ಮಂಡುಕಾಸನದ ನಂತರ ಉಷ್ಟ್ರಾಸನದ ಅಭ್ಯಾಸ. ನಿಧಾನವಾಗಿ 2 ಮೊಣಕಾಲುಗಳ ಮೇಲೆ ನಿಂತುಕೊಳ್ಳಿ. ಅರ್ಧ ಉಷ್ಟ್ರಾಸನ, ನಂತರ ಪೂರ್ಣ ಉಷ್ಟ್ರಾಸನ. ನಿಧಾನವಾಗಿ 2 ಹಸ್ತಗಳನ್ನು ತೊಡೆಗಳ ಬೆನ್ನಿನ ಹಿಂಭಾಗದ ಮೇಲೆ ಇಡಿ. ಉಸಿರು ತೆಗೆದುಕೊಳ್ಳುತ್ತಾ ನಿಧಾನವಾಗಿ ಸೊಂಟವನ್ನು ಹಿಂದಕ್ಕೆ ಬಾಗಿಸಿ. ಈ ಒಂದು ಭಂಗಿಯಲ್ಲಿ 10 ಸೆಕೆಂಡುಗಳ ಕಾಲ ವಿಶ್ರಾಂತಿ ಪಡೆಯಿರಿ. ನಂತರ ನಿಧಾನವಾಗಿ ಮೇಲೆ ಬನ್ನಿ. ತ್ವರಿತವಾಗಿ ಕಣ್ಣುಗಳನ್ನು ತೆರೆಯಬಾರದು. ಈ ಒಂದು ಅರ್ಧ ಉಷ್ಟ್ರಾಸನದ ನಂತರ
ವಜ್ರಾಸನದಲ್ಲಿ ವಿಶ್ರಾಂತಿ ಪಡೆದು ನಂತರ ಪೂರ್ಣ ಉಷ್ಟ್ರಾಸನವನ್ನು ಅಭ್ಯಾಸ ಮಾಡೋಣ. ಮತ್ತೆ ನಿಧಾನವಾಗಿ ಉಸಿರು ತೆಗೆದುಕೊಳ್ಳುತ್ತಾ ಸೊಂಟವನ್ನು ಹಿಂದಕ್ಕೆ ಬಾಗಿಸಿ ನಿಧಾನವಾಗಿ 2 ಪಾದದ ಹಿಮ್ಮಡಿಗಳನ್ನು ಹಿಡಿದುಕೊಳ್ಳಿ. ಶಕ್ತಿಗೆ ಅನುಗುಣವಾಗಿ ಈ ಒಂದು ಭಂಗಿಯಲ್ಲಿ 10 ಸೆಕೆಂಡುಗಳ ಕಾಲ ವಿಶ್ರಾಂತಿ ಪಡೆಯಿರಿ. ನಂತರ ನಿಧಾನವಾಗಿ ಮೇಲೆ ಬನ್ನಿ. ಈ ಒಂದು ಭಂಗಿಯಲ್ಲಿ 10 ಸೆಕೆಂಡುಗಳ ಕಾಲ ವಿಶ್ರಾಂತಿ ಪಡೆದು ನಿಧಾನವಾಗಿ 2 ಕಾಲುಗಳನ್ನು ಕೆಳಗಿಳಿಸುತ್ತಾ ವಜ್ರಾಸನಕ್ಕೆ ಬನ್ನಿ. ವಜ್ರಾಸನದಲ್ಲಿ ಎಲ್ಲ ಬದಲಾವಣೆಗಳನ್ನು ಗಮನಿಸುತ್ತಾ ನಿಧಾನವಾಗಿ ಈಗ 2 ಕಾಲುಗಳನ್ನು ಮುಂದೆ ಚಾಚಿ ವಿಶ್ರಾಂತಿ ಭಂಗಿಗೆ ಬನ್ನಿ. ಶಿಥಿಲ ದಂಡಾಸನದ ಸ್ಥಿತಿ. ಈ ಒಂದು ಭಂಗಿಯಲ್ಲಿ 10 ಸೆಕೆಂಡ್ಗಳ ಕಾಲ ವಿಶ್ರಾಂತಿಯನ್ನು ಪಡೆದು ಈಗ ವಕ್ರಾಸನದ ಅಭ್ಯಾಸ. 2 ಕಾಲುಗಳನ್ನು ಸೇರಿಸಿ ನಿಧಾನವಾಗಿ ಎಡಮೊಣಕಾಲನ್ನು ಬಾಗಿಸಿ ಈಗ ಉಸಿರು ತೆಗೆದುಕೊಳ್ಳುತ್ತಾ ಎಡತೋಳನ್ನ ಮೇಲೆ ಎತ್ತಿ ನಿಧಾನವಾಗಿ ಎಡ ಹಸ್ತವನ್ನು ನೆಲದ ಮೇಲೆ ಇಡಿ. ನಿಧಾನವಾಗಿ ಉಸಿರು ತೆಗೆದುಕೊಳ್ಳುತ್ತಾ ಬಲ ತೋಳನ್ನ ಮೇಲೆ ಎತ್ತಿ ಎಡತೊಡೆಯ ಸುತ್ತ ತಂದು ಪಾದವನ್ನು ಹಿಡಿದುಕೊಳ್ಳಿ. ಹೊಟ್ಟೆಯನ್ನು ಒಳಗೆ ಎಳೆದುಕೊಳ್ಳುತ್ತಾ ನಿಧಾನವಾಗಿ ಕುತ್ತಿಗೆಯನ್ನು ಎಡಕ್ಕೆ ತಿರುಗಿಸಿ ಈ ಭಂಗಿಯಲ್ಲಿ 10 ಸೆಕೆಂಡುಗಳ ಕಾಲ ವಿಶ್ರಾಂತಿ ಪಡೆದು ನಿಧಾನವಾಗಿ ಬಲ ತೋಳನ್ನು ಮೇಲೆ ತನ್ನಿ. ನಿಧಾನವಾಗಿ ಎಡಗಾಲನ್ನು ಮುಂದೆ ಚಾಚಿ ವಿಶ್ರಾಂತಿ ಸ್ಥಿತಿಯಲ್ಲಿ ಇಡೀ ಶರೀರವನ್ನು ವಿಶ್ರಾಂತಿಗೊಳಿಸಿ ನಂತರ ನಿಧಾನವಾಗಿ ವಿರುದ್ಧ ದಿಕ್ಕಿನಲ್ಲಿ ಅಭ್ಯಾಸ. ನಿಧಾನವಾಗಿ 2 ಕಾಲುಗಳನ್ನು ಮುಂದೆ ಚಾಚಿ ಬಲಮೊಣಕಾಲನ್ನು ಬಾಗಿಸಿ ಉಸಿರು ತೆಗೆದುಕೊಳ್ಳುತ್ತಾ ತೋಳನ್ನ ಮೇಲೆ ಎತ್ತಿ ನಿಧಾನವಾಗಿ ಹಸ್ತವನ್ನು ಕೆಳಗೆ ಇಡಿ. ಉಸಿರು ತೆಗೆದುಕೊಳ್ಳುತ್ತಾ ಎಡ ತೋಳನ್ನ ಮೇಲೆ ಎತ್ತಿ ಬಲತೊಡೆಯ ಸುತ್ತ ತಂದು ನಿಧಾನವಾಗಿ ಹೊಟ್ಟೆಯನ್ನು ಒಳಗೆಳೆದುಕೊಳ್ಳುತ್ತಾ ಕುತ್ತಿಗೆಯನ್ನು ಬಲಕ್ಕೆ ತಿರುಗಿಸಿ ಎಡಗಾಲು ನೇರವಾಗಿರಲಿ. ಕಣ್ಣುಗಳನ್ನು ಮುಚ್ಚಿ 10 ಸೆಕೆಂಡುಗಳ ಕಾಲ ವಿಶ್ರಾಂತಿ ಪಡೆಯಿರಿ. ನಂತರ ನಿಧಾನವಾಗಿ ಕುತ್ತಿಗೆಯನ್ನು ಮುಂದೆ ತಂದು ಎಡತೋಳನ್ನು ಕೆಳಗಿಳಿಸಿ ವಿಶ್ರಾಂತಿ ಸ್ಥಿತಿಗೆ ಬನ್ನಿ. ಕುಳಿತುಕೊಂಡು ಮಾಡುವ ಎಲ್ಲ ಆಸನಗಳ ನಂತರ ನಾವು ಮಲಗಿಕೊಂಡು ಮಾಡತಕ್ಕಂಥ ಆಸನಗಳು ಪ್ರೋನ್ ಪೋಸ್ಚರ್ಸ್, ಇವುಗಳನ್ನು ಅಭ್ಯಾಸ ಮಾಡಲು ಮನಸ್ಸನ್ನು ಸಿದ್ಧಗೊಳಿಸೋಣ. ಈಗ ನಿಧಾನವಾಗಿ ದಂಡಾಸನಕ್ಕೆ ಬನ್ನಿ. ದಂಡಾಸನದಿಂದ ನಿಧಾನವಾಗಿ ವಜ್ರಾಸನ. ಈಗ ವಜ್ರಾಸನದಿಂದ ನಿಧಾನವಾಗಿ ಹೊಟ್ಟೆಯ ಮೇಲೆ ಮಲಗಿಕೊಳ್ಳೋಣ. 2 ತೋಳುಗಳನ್ನು ನಿಧಾನವಾಗಿ ಮುಂದೆ ಚಾಚಿ ಹಾರ್ದ್ವಾಸನದ ಸ್ಥಿತಿಗೆ ಬನ್ನಿ. ಈ ಒಂದು ಭಂಗಿಯಲ್ಲಿ 10 ಸೆಕೆಂಡುಗಳ ಕಾಲ ವಿಶ್ರಾಂತಿ ಪಡಿ. ವಿಶ್ರಾಂತಿ ಪಡೆದ ನಂತರ ಅರ್ಧ ಭುಜಂಗಾಸನದ ಅಭ್ಯಾಸ. ನಿಧಾನವಾಗಿ 2 ಮೊಣಕೈಗಳನ್ನು ನೆಲದ ಮೇಲೆ ಇಡಿ. ಕುತ್ತಿಗೆಯನ್ನು ಮೇಲೆ ಎತ್ತಿ 10 ಸೆಕೆಂಡುಗಳ ಕಾಲ ಅರ್ಧ ಭುಜಂಗಾಸನದಲ್ಲಿ ವಿಶ್ರಾಂತಿಯಲ್ಲಿಡಿ. ಮನಸ್ಸನ್ನು ಸೊಂಟದ ಭಾಗದ ಮೇಲೆ ಇಡಿ. ಈ ಒಂದು ಅಭ್ಯಾಸದಿಂದ ಸೊಂಟದ ಭಾಗದ ನೋವು ದೂರವಾಗುವುದು, ಸೊಂಟದ ಶಕ್ತಿ ಹೆಚ್ಚುತ್ತಾ ಬರುವುದು. ಈ ಒಂದು ಅರ್ಧ ಭುಜಂಗಾಸನದ ನಂತರ ಮಕರಾಸನಕ್ಕೆ ಬಂದು 10 ಸೆಕೆಂಡುಗಳ ಕಾಲ ವಿಶ್ರಾಂತಿಯನ್ನು ಕೊಡಿ. ಪ್ರತಿಯೊಂದು ಆಸನಗಳನ್ನು ವಿಶ್ರಾಂತಿಯ ನಂತರವೇ ಮುಂದುವರೆಸಿ. ವಿಶ್ರಾಂತಿಯ ನಂತರ 2 ಕಾಲುಗಳನ್ನು ಸೇರಿಸಿ ಈಗ ಭುಜಂಗಾಸನ. ಹಸ್ತಗಳನ್ನು ಎದೆಯ ಪಕ್ಕದಲ್ಲಿ ಇಡಿ. ನಿಧಾನವಾಗಿ ಈಗ ಎದೆಯ ಭಾಗವನ್ನು ನಿಧಾನವಾಗಿ ಮೇಲೆ ಎತ್ತಿ 2 ಹಿಮ್ಮಡಿಗಳು ಸೇರಿರಲಿ. 10 ಸೆಕೆಂಡುಗಳ ಕಾಲ ಈ ಒಂದು ಭಂಗಿಯಲ್ಲಿ ಭುಜಂಗಾಸನದಲ್ಲಿ ವಿಶ್ರಾಂತಿ ಸ್ಥಿತಿಯಲ್ಲಿರಿ. ಮನಸ್ಸನ್ನು ಸೊಂಟದ ಭಾಗದ ಮೇಲೆ ಕೇಂದ್ರೀಕರಿಸುತ್ತಾ ವಿಶ್ರಾಂತಿಯ ನಂತರ ನಿಧಾನವಾಗಿ ಉದರದ ಭಾಗ ಕೆಳಗೆ ಇಡಿ. ನಂತರ ನಿಧಾನವಾಗಿ ಮಕರಾಸನಕ್ಕೆ ಬನ್ನಿ. ಮಕರಾಸನ ಒಂದು ವಿಶ್ರಾಂತಿಯ ಭಂಗಿ. ವಿಶ್ರಾಂತಿಯ ನಂತರ ನಿಧಾನವಾಗಿ 2 ಕಾಲುಗಳನ್ನು ಸೇರಿಸಿ ಕೈನಲ್ಲಿ ಮುಷ್ಟಿಯನ್ನು ಮಾಡಿ 2 ಮುಷ್ಟಿಯನ್ನು ತೊಡೆಯ ಕೆಳಭಾಗದಲ್ಲಿ ಇಡಿ. ಗಡ್ಡವನ್ನು ನೆಲದ ಮೇಲೆ ಇಡಿ. ದೀರ್ಘ ಉಸಿರು ತೆಗೆದುಕೊಳ್ಳಿ. ನಂತರ 2 ಕಾಲುಗಳನ್ನು ಸಾಧ್ಯವಾದಷ್ಟು ಮೇಲೆ ಎತ್ತಿ ಈ ಒಂದು ಭಂಗಿಯಲ್ಲಿ 10 ಸೆಕೆಂಡುಗಳ ಕಾಲ ವಿಶ್ರಾಂತಿ ಕೊಡಿ. 10 ಸೆಕೆಂಡುಗಳ ಕಾಲ ವಿಶ್ರಾಂತಿಯ ನಂತರ ನಿಧಾನವಾಗಿ 2 ಕಾಲುಗಳನ್ನು ಕೆಳಗಿಳಿಸಿ ನಂತರ ನಿಧಾನವಾಗಿ ಮಕರಾಸನಕ್ಕೆ ಬನ್ನಿ. ಮಕರಾಸನದಲ್ಲಿ 10 ಸೆಕೆಂಡುಗಳ ಕಾಲ
ವಿಶ್ರಾಂತಿಯನ್ನು ಪಡೆದು ನಂತರ ಬೆನ್ನಿನ ಮೇಲೆ ಮಾಡತಕ್ಕಂಥ ಆಸನಗಳನ್ನು ಅಭ್ಯಾಸ ಮಾಡಲು ಮನಸ್ಸನ್ನು ಸಿದ್ಧಗೊಳಿಸಿ ಸಹಜ ಉಸಿರಾಟ ಬಂದ ನಂತರ ನಿಧಾನವಾಗಿ ಎರಡು ಕಾಲುಗಳನ್ನು ಸೇರಿಸಿ ಈಗ ಬೆನ್ನಿನ ಮೇಲೆ ಮಲಗಿಕೊಳ್ಳೋಣ. ಬೆನ್ನಿನ ಮೇಲೆ ಮಾಡತಕ್ಕಂಥ ಆಸನಗಳು, ಮೊದಲು ಶವಾಸನದಲ್ಲಿ ಶರೀರವನ್ನು ಗಮನಿಸುತ್ತಾ ವಿಶ್ರಾಂತಿಯನ್ನು ಪಡೆಯಿರಿ. ವಿಶ್ರಾಂತಿಯನ್ನು ಪಡೆದ ನಂತರ ಕಾಲುಗಳನ್ನು ಸೇರಿಸಿ ಉತ್ಥಾನ ಪಾದಾಸನ ಒಂದು ಪ್ರಥಮ ಭಾಗ. ನಿಧಾನವಾಗಿ ಎರಡು ಕಾಲುಗಳನ್ನು 45 ಡಿಗ್ರಿ ಕೋನದಲ್ಲಿ ಮೇಲೆ ಎತ್ತಿ ಈ ಒಂದು ಭಂಗಿಯಲ್ಲಿ 10 ಸೆಕೆಂಡ್ಗಳ ಕಾಲ ಹಾಗೆ ಸಹಜ ಉಸಿರಾಟ ಗಮನಿಸುತ್ತಾ ವಿಶ್ರಾಂತಿಯನ್ನು ಪಡೆಯಿರಿ. ಈ ಒಂದು ಭಂಗಿಯ ನಂತರ ನಿಧಾನವಾಗಿ ಕಾಲುಗಳನ್ನು ಕೆಳಗಿಳಿಸಿ ಉಸಿರಾಟ ಗಮನಿಸಿ ಉದರದ ಶಕ್ತಿಯನ್ನು ಗಮನಿಸುತ್ತಾ 10 ಸೆಕೆಂಡ್ಗಳ ಕಾಲ ವಿಶ್ರಾಂತಿ ಪಡೆಯಿರಿ. ನಂತರ ಉತ್ಥಾನ ಪಾದಾಸನದ ಮೂರನೆಯ ಭಾಗ. ನಿಧಾನವಾಗಿ ಈಗ ಉಸಿರು ತೆಗೆದುಕೊಳ್ಳುತ್ತಾ ಕಾಲುಗಳನ್ನು ಮೇಲೆ ಎತ್ತಿ ಎರಡೂ ಕಾಲುಗಳನ್ನು 90 ಡಿಗ್ರಿ ಕೋನದಲ್ಲಿ ನೇರವಾಗಿ ನಿಲ್ಲಿಸಿ ಇದು ಉದರದ ಭಾಗದ ಶಕ್ತಿಯನ್ನು ಹೆಚ್ಚಿಸುವುದು. ಈ ಒಂದು ಭಂಗಿಯಲ್ಲಿ 10 ಸೆಕೆಂಡ್ಗಳ ಕಾಲ ವಿಶ್ರಾಂತಿ ಪಡೆಯುತ್ತಾ ನಿಧಾನವಾಗಿ ಕಾಲನ್ನು ಕೆಳಗಿಳಿಸಿ ವಿಶ್ರಾಂತಿ ಸ್ಥಿತಿಗೆ ಬನ್ನಿ. ಪ್ರತಿಯೊಂದು ಆಸನಗಳ ಅಭ್ಯಾಸದ ನಂತರ ಸಾಧ್ಯವಾದಷ್ಟು ವಿಶ್ರಾಂತಿಯನ್ನು ಕೊಡಿ. ಸಹಜ ಉಸಿರಾಟದ ಸ್ಥಿತಿಗೆ ಬಂದ ನಂತರ ಅರ್ಧ ಹಲಾಸನ. ಹಲಾಸನದ ಭಂಗಿಯಲ್ಲಿ ಕಾಲುಗಳನ್ನು ಸೇರಿಸಿ ನಿಧಾನವಾಗಿ ಕಾಲುಗಳನ್ನು ಮಡಿಸುತ್ತಾ ಎರಡು ಕಾಲುಗಳನ್ನು ಮೇಲೆ ಎತ್ತಿ ಸೊಂಟವನ್ನು ಹಿಡಿದುಕೊಳ್ಳಿ. ಸೊಂಟವನ್ನು ನಿಧಾನವಾಗಿ ಮೇಲೆ ಎತ್ತಿ ಸಾಧ್ಯವಾದಷ್ಟು ಕಾಲುಗಳು ನೇರವಾಗಿರುವಂತೆ ಇರಿಸಿ, ನೆಲಕ್ಕೆ ಸಮಾನಾಂತರವಾಗಿರುವಂತೆ ಇರಿಸಿ. ಈ ಒಂದು ಭಂಗಿಯಲ್ಲಿ ಇರಲು ಪ್ರಯತ್ನಿಸಿ. ಸಾಧ್ಯವಾಗದಿದ್ದಲ್ಲಿ ಈ ರೀತಿಯಲ್ಲಿ ಕೂಡ ಅರ್ಧ ಹಲಾಸನವನ್ನು ಮಾಡಬಹುದು. ಶಕ್ತಿಗೆ ಅನುಗುಣವಾಗಿ ಸೊಂಟದ ನೋವಿಲ್ಲದಿದ್ದಲ್ಲಿ ಈ ಒಂದು ಅಭ್ಯಾಸ ಗುರುಗಳ ಮೂಲಕ ಕ್ರಮೇಣವಾಗಿ ನುರಿತ ನಂತರ ಪೂರ್ಣ ಹಲಾಸನವನ್ನು ಅಭ್ಯಾಸ ಮಾಡಬಹುದು. ನಂತರ ನಿಧಾನವಾಗಿ ಎರಡು ಕಾಲುಗಳನ್ನು ಉತ್ಥಾನ ಪಾದಾಸನದ ಸ್ಥಿತಿಗೆ ತನ್ನಿ. ನಿಧಾನವಾಗಿ ಎರಡು ಕಾಲುಗಳನ್ನು ಕೆಳಗಿಳಿಸಿ ಶವಾಸನಕ್ಕೆ ಬನ್ನಿ. ಈ ಒಂದು ಶವಾಸನದಲ್ಲಿ ನಿಧಾನವಾಗಿ ನಮ್ಮ ಉದರದ ಮಾಂಸಖಂಡಗಳ ಚಲನೆಯನ್ನು ಗಮನಿಸುತ್ತಾ ಸಹಜ ಉಸಿರಾಟವನ್ನು ಅನುಭವಿಸಿ ಶರೀರವು ವಿಶ್ರಾಂತಿ ಪಡೆಯುವುದನ್ನು ಗಮನಿಸುತ್ತಾ ಈಗ ನಿಧಾನವಾಗಿ ಸೇತುಬಂಧಾಸನದ ಅಭ್ಯಾಸವನ್ನು ಪ್ರಾರಂಭಿಸೋಣ. ಮೊಣಕಾಲನ್ನು ಮಡಿಸಿ, ಎಡಮೊಣಕಾಲನ್ನು ಮಡಿಸಿ ಎರಡು ಹಿಮ್ಮಡಿಗಳನ್ನು ಪುಷ್ಟದ ಹತ್ತಿರ ತನ್ನಿ. ಹಿಮ್ಮಡಿಗಳನ್ನು ಹಿಡಿದುಕೊಳ್ಳುತ್ತಾ ನಿಧಾನವಾಗಿ ಸೊಂಟವನ್ನು ಮೇಲೆ ಎತ್ತಿ, ಎಷ್ಟು ಸಾಧ್ಯವೋ ಅಷ್ಟು ಸೊಂಟವನ್ನು ಮೇಲೆ ಎತ್ತಿ ಸೇತುಬಂಧಾಸನ. ಈ ಒಂದು ಭಂಗಿಯಲ್ಲಿ 10 ರಿಂದ 15 ಸೆಕೆಂಡ್ಗಳ ಕಾಲ ವಿರಮಿಸಿ 10-15 ಸೆಕೆಂಡ್ಗಳ ಕಾಲ ಉಸಿರಾಟ ಗಮನಿಸುತ್ತಾ ವಿಶ್ರಾಂತಿಯನ್ನು ಪಡೆದ ನಂತರ ನಿಧಾನವಾಗಿ ಪುಷ್ಟದ ಭಾಗ ನೆಲದ ಮೇಲೆ ಇಡಿ. ಇಲ್ಲಿ ಇದೇ ಭಂಗಿಯಲ್ಲಿ 10 ಸೆಕೆಂಡ್ಗಳ ಕಾಲ ವಿಶ್ರಾಂತಿ ಪಡೆದು ಎರಡೂ ಕಾಲುಗಳನ್ನು ಮುಂದೆ ಚಾಚಿ ಶವಾಸನಕ್ಕೆ ಬನ್ನಿ. ಶವಾಸನದಲ್ಲಿ 10 ರಿಂದ 15 ಸೆಕೆಂಡ್ಗಳ ಕಾಲ ವಿಶ್ರಾಂತಿ ಪಡೆದು ಪವನ ಮುಕ್ತಾಸನದ ಅಭ್ಯಾಸ. ಎರಡು ಕಾಲುಗಳನ್ನು ಸೇರಿಸಿ ತೋಳುಗಳನ್ನು ಹಿಂದೆ ತೆಗೆದುಕೊಳ್ಳಿ. ಈಗ ನಿಧಾನವಾಗಿ ಮೊಣಕಾಲನ್ನು ಮಡಿಸುತ್ತಾ ಎರಡು ಕಾಲುಗಳನ್ನು ನೇರವಾಗಿ ಮೇಲೆ ಎತ್ತಿ ಮೊಣಕಾಲುಗಳನ್ನು ಮಡಿಸುತ್ತಾ ತೋಳುಗಳನ್ನು ಮುಂದೆ ತನ್ನಿ. ಹಸ್ತದ ಬೆರಳುಗಳನ್ನು ಸೇರಿಸುತ್ತಾ ಉಸಿರು ಬಿಡುತ್ತಾ ನಿಧಾನವಾಗಿ ತಲೆಯನ್ನು ಮೇಲೆ ಎತ್ತಿ ಪವನ ಮುಕ್ತಾಸನ. ಈ ಒಂದು ಭಂಗಿಯಲ್ಲಿ 10 ಸೆಕೆಂಡುಗಳ ಕಾಲ ವಿಶ್ರಮಿಸಿ ತೊಡೆಗಳನ್ನು ಹೊಟ್ಟೆಯ ಭಾಗದಲ್ಲಿ ಒತ್ತಿ ಹಿಡಿದುಕೊಳ್ಳಿ. ಈ ಒಂದು ಭಂಗಿಯಿಂದ ಉದರದಲ್ಲಿರುವ ಎಲ್ಲ ವಾಯು ದೂರವಾಗುವುದು, ಹೊರಹೋಗುವುದು. ನಂತರ ನಿಧಾನವಾಗಿ ತಲೆಯನ್ನು ಕೆಳಗಿಳಿಸಿ ತೋಳುಗಳನ್ನು ಹಿಂದೆ ತೆಗೆದುಕೊಳ್ಳಿ. ಕಾಲುಗಳನ್ನು ಮೇಲೆ ಎತ್ತಿ ನಿಧಾನವಾಗಿ ಈಗ ಎರಡು ಕಾಲುಗಳನ್ನು ಕೆಳಗಿಳಿಸಿ ತೋಳುಗಳನ್ನು ಮುಂದೆ ತಂದು ಪೂರ್ಣ ವಿಶ್ರಾಂತಿಯನ್ನು ಪಡೆಯೋದು. ಶವಾಸನದಲ್ಲಿ ಪೂರ್ಣವಾದ ಒಂದು ವಿಶ್ರಾಂತಿಯನ್ನು ಪಡೆಯಿರಿ. ಶವಾಸನ. ಈ ಶವಾಸನದಲ್ಲಿ 5 ನಿಮಿಷಗಳ ಕಾಲ ಒಂದು ತ್ವರಿತವಾದ ವಿಶ್ರಾಂತಿಯ ಅಭ್ಯಾಸವನ್ನು ಮಾಡಿ ಹೊಟ್ಟೆಯ ಚಲನೆಯನ್ನು ಗಮನಿಸಿ ಉದರದ ಶ್ವಾಸದ
ಗತಿಯನ್ನು ಗಮನಿಸಿ, ಉದರದ ಮಾಂಸಖಂಡಗಳ ಗತಿ ಗಮನಿಸುತ್ತಾ, ಶ್ವಾಸಕೋಶಗಳ ಗತಿಯನ್ನು, ಉಸಿರಾಟದ ವೇಗವನ್ನು ಗಮನಿಸುತ್ತಾ 5 ನಿಮಿಷಗಳ ಕಾಲ ಶವಾಸನದಲ್ಲಿ ಪೂರ್ಣವಾಗಿ ಒಂದು ವಿಶ್ರಾಂತಿ ಕೊಡಿ. ಪೂರ್ಣವಾಗಿ ಶರೀರವು ವಿಶ್ರಾಂತಿ ಪಡೆದ ನಂತರ ಪ್ರಾಣಾಯಾಮಗಳ ಅಭ್ಯಾಸವನ್ನು ಕೈಗೊಳ್ಳಲು ಮನಸ್ಸನ್ನು ಸಿದ್ಧಗೊಳಿಸುತ್ತಾ ನಿಧಾನವಾಗಿ 2 ಕಾಲುಗಳನ್ನು ಸೇರಿಸಿ ಬಲ ತೋಳನ್ನು ಮೇಲೆ ತನ್ನಿ, ಎಡಮೊಣಕಾಲನ್ನು ಬಾಗಿಸಿ ನಿಧಾನವಾಗಿ ಬಲಭಾಗದಲ್ಲಿ ತಿರುಗಿ ನಿಧಾನವಾಗಿ ಯಾವುದೇ ಮನಸ್ಸಿನ ಭಾಗವನ್ನು ಸ್ಥಿತಿಯನ್ನು ವಿಚಲಿತಗೊಳಿಸದೆ ನಿಧಾನವಾಗಿ ಸುಖಾಸನ ಅಥವಾ ಸಿದ್ಧಾಸನದ ಭಂಗಿ ಬನ್ನಿ. ಈ ಒಂದು ಸ್ಥಿತಿಗೆ ಬಂದ ನಂತರ ನಾವು ಪ್ರಾಣಾಯಾಮಗಳ ಅಭ್ಯಾಸ, ಮೊದಲು ಕಪಾಲಭಾತಿಯ ಅಭ್ಯಾಸ. ಕಪಾಲಭಾತಿಯ ಅಭ್ಯಾಸದ ನಂತರ ನಾಡಿ ಶೋಧನ ಪ್ರಾಣಾಯಾಮ. ನಾಡಿ ಶೋಧನ ಪ್ರಾಣಾಯಾಮದ ನಂತರ ನಾವು ಭ್ರಾಮರಿ ಪ್ರಾಣಾಯಾಮ, ಶಾಂಭವಿ ಮುದ್ರಾ, ನಂತರ ಧ್ಯಾನದ ಅಭ್ಯಾಸ, ನಂತರ ಸಂಕಲ್ಪವನ್ನು ಕೈಗೊಳ್ಳೋಣ. ಮೊದಲು ಕಪಾಲಭಾತಿಯ ಅಭ್ಯಾಸ. ನಿಮ್ಮ ಹೊಟ್ಟೆಯನ್ನು ಗಮನಿಸುತ್ತಾ ಹಸ್ತವನ್ನು ಉದರದ ಮೇಲೆ ಇಡಿ, ಕಣ್ಣುಗಳನ್ನು ಮುಚ್ಚಿ, ಒಂದು ಪೂರಕ ನಂತರ ರೇಚಕ, ನಿರಂತರವಾಗಿ 30 ರೇಚಕಗಳನ್ನು ಅಭ್ಯಾಸ ಮಾಡೋಣ. ರೇಚಕ ಅಂದರೆ ಎಕ್ಸಲೇಷನ್. ದೀರ್ಘ ಉಸಿರು ತೆಗೆದುಕೊಳ್ಳಿ. ಮೂವತ್ತು ರೇಚಕಗಳ ನಂತರ ಉಸಿರಾಟವನ್ನು ಗಮನಿಸಿ, ಉಸಿರಾಟದ ಗತಿಯನ್ನು ಗಮನಿಸುತ್ತಾ ವಿಶ್ರಾಂತಿ ಕೊಡಿ. ಈ ಒಂದು ಕಪಾಲಭಾತಿಯಿಂದ ಉದರದ ಅಂಗಾಂಗಗಳ ಚೇತನ ಶಕ್ತಿ ಜೊತೆಯಲ್ಲಿ ಗ್ರಂಥಿಗಳ ಸಚೇತನ ಶಕ್ತಿ ಉತ್ತಮಗೊಳ್ಳುವುದು. ಮಧುಮೇಹದ ರೋಗ ತಡೆಗಟ್ಟಲು ಕಪಾಲಭಾತಿ ಅಭ್ಯಾಸ, ಹೆಚ್ಚಿನ ಬೊಜ್ಜಿನ ಕೊಬ್ಬಿನ ಅಂಶವನ್ನು ಕೂಡ ಕರಗಿಸಲು ಕಪಾಲಭಾತಿಯೇ ಸಹಾಯಕಾರಿಯಾಗುವುದು. ಗರ್ಭಿಣಿ ಸ್ತ್ರೀಯರು ಅಥವಾ ಮಾಸಿಕ ಋತುಸ್ರಾವದಲ್ಲಿ ಇರುವವರು ಈ ಒಂದು ಅಭ್ಯಾಸವನ್ನು ಗುರುಗಳ ಮೂಲಕ ನಾವು ಕೈಗೊಳ್ಳಬೇಕು. ಈ ಒಂದು ಕಪಾಲಭಾತಿಯ ಅಭ್ಯಾಸ 2ನೆಯ ಬಾರಿ ನಾವು 60 ರೇಚಕಗಳ ಜೊತೆ ಅಭ್ಯಾಸ ಮಾಡೋಣ. ದೀರ್ಘ ಉಸಿರು ತೆಗೆದುಕೊಳ್ಳಿ, ಉಸಿರನ್ನು ಹೊರಬಿಡುತ್ತಾ ಅರವತ್ತು ರೇಚಕಗಳ ನಂತರ ಉಸಿರಾಟವನ್ನು ಗಮನಿಸಿ, ಎಲ್ಲ ಬದಲಾವಣೆಗಳನ್ನು ಗಮನಿಸುತ್ತಾ ಕಪಾಲಭಾತಿಯ ಪ್ರಯೋಜನಗಳನ್ನು ಗಮನಿಸುತ್ತಾ ಈ ಒಂದು ಅಭ್ಯಾಸದ ನಂತರ ನಾಡಿ ಶೋಧನ ಪ್ರಾಣಾಯಾಮವನ್ನು ಅಭ್ಯಾಸ ಮಾಡೋಣ. ಸಮತೋಲನದ ಪ್ರಾಣಾಯಾಮ. ನಾಡಿ ಶೋಧನದ ಅಭ್ಯಾಸಕ್ಕೆ ಮೊದಲು ನಾಸಿಕ ಮುದ್ರಾ. ಬಲಹಸ್ತದ ಬೆರಳುಗಳನ್ನು, ಮೊದಲ 2 ಬೆರಳುಗಳನ್ನು ಮುಚ್ಚಿ, ಹೆಬ್ಬೆರಳಿನಿಂದ ನಿಧಾನವಾಗಿ ಬಲಮೂಗಿನ ಒರಳೆಯನ್ನು ಮುಚ್ಚಿ, ಎಡಮೂಗಿನ ಒರಳೆಯಿಂದ ಉಸಿರನ್ನು ತೆಗೆದುಕೊಳ್ಳೋಣ. ನಮ್ಮ ಶಕ್ತಿಗೆ ಅನುಗುಣವಾಗಿ ದೀರ್ಘ ಉಸಿರು ತೆಗೆದುಕೊಳ್ಳೋಣ. ಎಡಮೂಗಿನ ಒರಳೆಯನ್ನು ಮುಚ್ಚಿ, ಬಲಮೂಗಿನ ಒರಳೆಯಿಂದ ಉಸಿರನ್ನು ಬಿಡೋಣ. ಮತ್ತೆ ಬಲಮೂಗಿನಿಂದ ಉಸಿರು ತೆಗೆದುಕೊಳ್ಳೋಣ. ಬಲಮೂಗಿನ ಒರಳೆಯನ್ನ ಮುಚ್ಚಿ, ಎಡಮೂಗಿನಿಂದ ಉಸಿರನ್ನು ಬಿಡೋಣ. ಮತ್ತೆ ಉಸಿರನ್ನು ತೆಗೆದುಕೊಳ್ಳೋಣ. ಎಡಮೂಗನ್ನು ಮುಚ್ಚಿ, ಬಲಮೂಗಿನಿಂದ ಉಸಿರು ಬಿಡಿ. ಮತ್ತೆ ಉಸಿರನ್ನು ತೆಗೆದುಕೊಳ್ಳಿ. ಬಲಮೂಗಿನ ಒರಳೆಯನ್ನ ಮುಚ್ಚಿ, ಎಡಮೂಗಿನಿಂದ ಉಸಿರನ್ನು ಹೊರಬಿಡಿ. ಮತ್ತೆ ಉಸಿರು ತೆಗೆದುಕೊಳ್ಳಿ.
ಎಡ ಮೂಗನ್ನು ಮುಚ್ಚಿ ಬಲ ಮೂಗಿನಿಂದ ಉಸಿರು ಬಿಡಿ. ಮತ್ತೆ ಉಸಿರು ತೆಗೆದುಕೊಳ್ಳಿ. ಬಲ ಮೂಗಿನ ಹೊರಳೆಯನ್ನು ಮುಚ್ಚಿ ಎಡ ಮೂಗಿನಿಂದ ಉಸಿರನ್ನು ಹೊರಬಿಡಿ. ಈ ರೀತಿಯಾಗಿ 3ರಿಂದ 5 ಬಾರಿ, 5ರಿಂದ 9 ಬಾರಿಯವರೆಗೂ ಈ ನಾಡಿ ಶೋಧನ ಪ್ರಾಣಾಯಾಮವನ್ನು ಅಭ್ಯಾಸ ಮಾಡಿದ ನಂತರ ಭ್ರಾಮರಿ ಪ್ರಾಣಾಯಾಮ ಮಾನಸಿಕ ಒತ್ತಡ ನಿರ್ವಹಣೆಗಾಗಿ ದೇಹದ ಅತಿ ಹೆಚ್ಚಿನ ರಕ್ತದ ಒತ್ತಡವನ್ನು ದೂರಗೊಳಿಸಲು, ಕಡಿಮೆ ಮಾಡಲು ಈ ಭ್ರಾಮರಿ ಪ್ರಾಣಾಯಾಮವನ್ನು ಅಭ್ಯಾಸ ಮಾಡೋಣ. ಭ್ರಾಮರಿ ಎಂದರೆ ಹೆಣ್ಣು ದುಂದುಬಿ. ಹೆಣ್ಣು ದುಂದುಬಿಯಂತೆ ನಾವು ಶಬ್ದವನ್ನು ಕೈಗೊಳ್ಳುವುದು. ಮೊದಲು ಕಿವಿಗಳನ್ನು ಹೆಬ್ಬೆರಳಿನ ತುದಿಯಿಂದ ಮುಚ್ಚಿ ಬಲ 2 ಬೆರಳುಗಳನ್ನು ಕಣ್ಣುಗಳ ಮೇಲೆ, ನಂತರ ಕೊನೆಯ ಬೆರಳುಗಳನ್ನು ತುಟಿಗಳ ಮೇಲ್ಭಾಗದಲ್ಲಿ ಇಟ್ಟು 6 ಎಣಿಕೆಯಷ್ಟು ಉಸಿರು ತೆಗೆದುಕೊಳ್ಳೋಣ. ಉಸಿರನ್ನು ಬಿಡುತ್ತಾ ಈಗ ಶಬ್ದವನ್ನು ಮಾಡೋಣ. ಮತ್ತೆ ಉಸಿರನ್ನು ತೆಗೆದುಕೊಳ್ಳೋಣ. ಮತ್ತೆ ದೀರ್ಘ ಉಸಿರು ತೆಗೆದುಕೊಳ್ಳಿ. ಮತ್ತೆ ಉಸಿರನ್ನು ತೆಗೆದುಕೊಳ್ಳಿ. ದೀರ್ಘ ಉಸಿರು ತೆಗೆದುಕೊಳ್ಳಿ. ಐದು ಬಾರಿ ಅಭ್ಯಾಸದ ನಂತರ ಭ್ರಾಮರಿಯ ತರಂಗಗಳು ಮೆದುಳಿನ ಬಳ್ಳಿಗಳನ್ನು ಚುರುಕುಗೊಳಿಸುವುದನ್ನು ಗಮನಿಸೋಣ. ಫೀಲ್ ದ ವೈಬ್ರೇಷನ್ಸ್ ಆಫ್ ಭ್ರಾಮರಿ ಇನ್ ದ ಹೆಡ್ ರೀಜನ್. ರಾತ್ರಿಯ ವೇಳೆ ನಿದ್ರೆ ಬಾರದಿರುವಿಕೆ, ಇನ್ಸೋಮ್ನಿಯಾ, ಮಾನಸಿಕ ಒತ್ತಡ ಮತ್ತು ಹೆಚ್ಚಿನ ರಕ್ತದ ಒತ್ತಡದಿಂದ ನರಳುವವರೆಗೆ ಇದು ಉತ್ತಮವಾದ ಅಭ್ಯಾಸ. 5ರಿಂದ 9 ಬಾರಿ ಈ ಒಂದು ಪ್ರಾಣಾಯಾಮದ ಅಭ್ಯಾಸದ ನಂತರ ಶಾಂಭವಿ ಮುದ್ರೆ, ನಂತರ ಧ್ಯಾನದ ಅಭ್ಯಾಸವನ್ನು ಮಾಡೋಣ. ನಿಧಾನವಾಗಿ ಕಣ್ಣುಗಳನ್ನು ತೆರೆದು ಈಗ ಕಣ್ಣುಗಳನ್ನು ಮುಂಭಾಗದಲ್ಲಿ ದೃಷ್ಟಿ ನೇರವಾಗಿರಲಿ. ಮೊದಲು ನಿಧಾನವಾಗಿ ಕಣ್ಣುಗಳನ್ನು ಆಜ್ಞಚಕ್ರದ ಮೇಲೆ ತನ್ನಿ. ಆಜ್ಞಚಕ್ರದ ಕಣ್ಣಿನ ಗುಡ್ಡೆ 2 ಗುಡ್ಡೆಗಳನ್ನು ಮೇಲೆ ಎತ್ತಿ 5 ಸೆಕೆಂಡ್ಗಳ ಕಾಲ ಈ ಮುದ್ರೆಯಲ್ಲಿ ಇರಿ. ಕಣ್ಣುಗಳನ್ನು ಮುಚ್ಚಿ ನಂತರ ನಿಧಾನವಾಗಿ ಕಣ್ಣುಗಳನ್ನು ಬಿಟ್ಟು ನಾಸಿಕಾಗ್ರ ಮುದ್ರೆ, ಮೂಗಿನ ಹೊರಳೆಗಳ ತುದಿಗಳ ಮೇಲೆ 2 ಕಣ್ಣಿನ ದೃಷ್ಟಿಯನ್ನು ಕೇಂದ್ರೀಕರಿಸುತ್ತಾ 5 ಸೆಕೆಂಡುಗಳ ಕಾಲ ಹಾಗೆ ಇರಿ. ನಂತರ ಕಣ್ಣುಗಳನ್ನು ಮುಚ್ಚಿ 5 ಸೆಕೆಂಡುಗಳ ಕಾಲ ವಿಶ್ರಾಂತಿಯನ್ನು ಪಡೆದು ಕಣ್ಣಿನ ಗುಡ್ಡೆಗಳನ್ನು ಮೇಲೆ ಎತ್ತಿ ಶಾಂಭವಿ ಮುದ್ರೆ, ಆಜ್ಞಚಕ್ರದ ಮೇಲ್ಭಾಗದಲ್ಲಿ ದೃಷ್ಟಿಯನ್ನು ಕೇಂದ್ರೀಕರಿಸುತ್ತಾ 5 ಸೆಕೆಂಡುಗಳ ಕಾಲ ವಿಶ್ರಾಂತಿ. ಕಣ್ಣುಗಳನ್ನು ಮುಚ್ಚಿ ವಿಶ್ರಾಂತಿಯ ನಂತರ ನಾಸಿಕ ಮುದ್ರೆ, ನಿಧಾನವಾಗಿ ಮೂಗಿನ ತುದಿಗಳ ಮೇಲೆ ಮನಸ್ಸನ್ನು ಕೇಂದ್ರೀಕರಿಸುತ್ತಾ 5 ಸೆಕೆಂಡುಗಳ ಕಾಲ ವಿಶ್ರಾಂತಿ. ಕಣ್ಣುಗಳನ್ನು ಮುಚ್ಚಿ ಮತ್ತೊಮ್ಮೆ ಶಾಂಭವಿ ಮುದ್ರೆ, 5 ಸೆಕೆಂಡುಗಳ ಕಾಲ ಈ ಮುದ್ರೆಯಲ್ಲಿ ದೃಷ್ಟಿಯನ್ನು ಆಜ್ಞಚಕ್ರದ ಮೇಲೆ ಕೇಂದ್ರೀಕರಿಸುತ್ತಾ ಕಣ್ಣುಗಳನ್ನು ಮುಚ್ಚಿ ವಿಶ್ರಾಂತಿಗೊಳಿಸಿ. ಶಕ್ತಿಗೆ ಅನುಗುಣವಾಗಿ 5 ಸೆಕೆಂಡುಗಳಿಂದ 10 ಸೆಕೆಂಡುಗಳ ಕಾಲ ಹಾಗೆ ನಮ್ಮ ಒಂದು ವೇಳೆಯನ್ನು ಹೆಚ್ಚಿಸಿಕೊಳ್ಳುತ್ತಾ ನಿಧಾನವಾಗಿ ಈಗ ಧ್ಯಾನದ ಭಂಗಿಗೆ ಬರೋಣ. 2 ಹಸ್ತಗಳನ್ನು, ಬಲ ಹಸ್ತವನ್ನು ಎಡ ಹಸ್ತದ ಮೇಲೆ ಭೈರವ ಮುದ್ರದಲ್ಲಿ ಧ್ಯಾನ ಮುದ್ರೆಯಲ್ಲಿ ನಾವು ಈಗ ಧ್ಯಾನದ ಅಭ್ಯಾಸವನ್ನು ಕೈಗೊಳ್ಳೋಣ. ಮನಸ್ಸನ್ನು ಆಜ್ಞಚಕ್ರದ ಮೇಲೆ ಕೇಂದ್ರೀಕರಿಸೋಣ. 2 ಹುಬ್ಬುಗಳ ನಡುವೆ ಇರುವ ಆಜ್ಞಚಕ್ರದ ಮೇಲೆ ಮನಸ್ಸನ್ನು ಕೇಂದ್ರೀಕರಿಸುತ್ತಾ ನಮಗೆ ಇಷ್ಟವಾದ ದೇವತೆ ಅಥವಾ ಓಂಕಾರದ ಚಿತ್ರ ಇವುಗಳನ್ನು ಕುರಿತು ಧ್ಯಾನಿಸೋಣ. ಈ ಧ್ಯಾನವನ್ನು ನಾವು ಪೂರ್ಣ ಅಭ್ಯಾಸದ
ನಂತರ ನಾವು ಕೈಗೊಳ್ಳುವ ಏಕಾಗ್ರತೆಯ ಓಂಕಾರದ ಚಿತ್ರ ಅಥವಾ ಇನ್ಯಾವುದೇ ಇಷ್ಟ ದೇವತೆಯ ಸ್ವರೂಪವೇ ನಮ್ಮ ದೇಹ ಮನಸ್ಸು ಬದಲಾವಣೆಯಾಗುವುದು. ಈ ಧ್ಯಾನದ ಭಂಗಿಯಲ್ಲಿ ನಾವು 5 ನಿಮಿಷಗಳಿಂದ ಶಕ್ತಿಗೆ ಅನುಗುಣವಾಗಿ ನಾವು ಈ ಧ್ಯಾನದ ಭಂಗಿಯಲ್ಲಿ ಮನಸ್ಸು ಶರೀರವನ್ನು ಹಗುರಗೊಳಿಸುತ್ತಾ ವಿಶ್ರಾಂತಿ ಪಡೆಯುತ್ತಾ ಉಸಿರಾಟವನ್ನು ಗಮನಿಸೋಣ. ಪ್ರಾರಂಭದ ಹಂತದಲ್ಲಿರುವವರು ತಮ್ಮ ಉಸಿರಾಟನ ಗತಿಯನ್ನು ಗಮನಿಸುತ್ತಾ ಧ್ಯಾನವನ್ನು ಕೈಗೊಳ್ಳಿ. ಉಸಿರಾಟದ ಗತಿಯನ್ನು ಗಮನಿಸಿ ಧ್ಯಾನದ ಅವಸ್ಥೆಯ ನಂತರ ಮನಸ್ಸಿನಲ್ಲಿ ಸಂಕಲ್ಪವನ್ನು ಕೈಗೊಳ್ಳೋಣ. ಸಂಕಲ್ಪಗಳು ಸಕಾರಾತ್ಮಕವಾಗಿದ್ದಲ್ಲಿ ಫಲಿತಾಂಶ ಸಕಾರಾತ್ಮಕವಾಗಿರುವುದು. ವಿಲ್ ಡೂ ದಿ ರೆಸಲ್ಯೂಷನ್ ಇನ್ ದ ಮೈಂಡ್. ಐ ಆಮ್ ಹೆಲ್ದಿ ಅಂಡ್ ಪವರ್ಫುಲ್. ಐ ಆಮ್ ಹೆಲ್ದಿ ಅಂಡ್ ಪವರ್ಫುಲ್. ಐ ಆಮ್ ಹೆಲ್ದಿ ಅಂಡ್ ಪವರ್ಫುಲ್. ನಾನು ಆರೋಗ್ಯಕರವಾಗಿ ಶಕ್ತಿಯುತವಾಗಿದ್ದೇನೆ. ನಾನು ಆರೋಗ್ಯಕರವಾಗಿ ಶಕ್ತಿಯುತವಾಗಿದ್ದೇನೆ. ನಾನು ಆರೋಗ್ಯಕರವಾಗಿ ಶಕ್ತಿಯುತವಾಗಿದ್ದೇನೆ. My family is healthy and powerful. My family is healthy and powerful. My family is healthy and powerful. ನನ್ನ ಕುಟುಂಬ ಆರೋಗ್ಯಕರವಾಗಿ ಶಕ್ತಿಯುತವಾಗಿದೆ. ನನ್ನ ಕುಟುಂಬ ಆರೋಗ್ಯಕರವಾಗಿ ಶಕ್ತಿಯುತವಾಗಿದೆ. ನನ್ನ ಕುಟುಂಬ ಆರೋಗ್ಯಕರವಾಗಿ ಶಕ್ತಿಯುತವಾಗಿದೆ. My world is powerful and healthy. My world is powerful and healthy. My world is powerful and healthy. ನನ್ನ ದೇಶ ಶಕ್ತಿಯುತವಾಗಿ ಆರೋಗ್ಯಕರವಾಗಿದೆ. ನನ್ನ ದೇಶ ಶಕ್ತಿಯುತವಾಗಿ ಆರೋಗ್ಯಕರವಾಗಿದೆ. ನನ್ನ ದೇಶ ಶಕ್ತಿಯುತವಾಗಿ ಆರೋಗ್ಯಕರವಾಗಿದೆ. My earth is better place to live. My earth is better place to live. My earth is better place to live. ನನ್ನ ಭೂಮಿ ಆರೋಗ್ಯಕರವಾಗಿದೆ ಮತ್ತು ವಾಸಿಸಲು ಯೋಗ್ಯವಾಗಿದೆ. ನನ್ನ ಭೂಮಿ ವಾಸಿಸಲು ಉತ್ತಮವಾದ ಪ್ರದೇಶವಾಗಿದೆ. ನಾನು ವಾಸಿಸುವ ಭೂಮಿ ಅತ್ಯಂತ ಫಲದಾಯಕವಾಗಿದೆ. ಸಕಾರಾತ್ಮಕ ಭಾವನೆಗಳ ನಂತರ ಇಡೀ ದೇಶದ ಆರೋಗ್ಯ ಸುಭಿಕ್ಷವಾಗಿರುವುದನ್ನು ಗಮನಿಸುತ್ತಾ ನಿಧಾನವಾಗಿ ಈ ಯೋಗದ ಸಾಧನೆಯನ್ನು ಪೂರ್ಣಗೊಳಿಸೋಣ. ಶಾಂತಿಯ ಮಂತ್ರ. 2 ಹಸ್ತಗಳನ್ನು ಸೇರಿಸಿ ಸರ್ವೇ ಭವಂತು ಸುಖಿನಃ ಸರ್ವೇ ಸಂತು ನಿರಾಮಯ ಸರ್ವೇ ಭದ್ರಾಣಿ ಪಶ್ಯಂತು ಮಾ ಕಶ್ಚಿತ್ ದುಃಖಭಾಗ್ ಭವೇತ್. ಓಂ ಶಾಂತಿ ಶಾಂತಿ ಶಾಂತಿ. ನಿಧಾನವಾಗಿ 2 ಹಸ್ತಗಳನ್ನು ಜೋಡಿಸುತ್ತಾ ಎಲ್ಲ ಗುರುವರಿಯರಿಗೆ ವಂದಿಸುತ್ತಾ ನಿಧಾನವಾಗಿ ಹಸ್ತಗಳನ್ನು ಉಜ್ಜೋಣ. ಕಣ್ಣುಗಳನ್ನು ಸವರುತ್ತಾ ನಿಧಾನವಾಗಿ 2 ಹಸ್ತಗಳನ್ನು ಉಜ್ಜುತ್ತಾ ಮಾಲಿಶು ಮಾಡುತ್ತಾ 2 ಹಸ್ತಗಳನ್ನು ನೋಡಿ ಈ ಒಂದು ಯೋಗ ಸಾಧನೆಯಿಂದ ಉಂಟಾಗಿರುವ ಎಲ್ಲ ಪ್ರಯೋಜನಗಳನ್ನು ಗಮನಿಸುತ್ತಾ ಈ ಒಂದು ಅಧ್ಯಾಯವನ್ನು ಮುಗಿಸೋಣ. ಧನ್ಯವಾದಗಳು.